धर्म संस्थापनार्थाय संभवामि युगे युगे। ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. 2025ರಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳ ಮಹಿಳಾ ನಾಗ ಸಾಧುಗಳಿಲ್ಲದೆ ಅಸಂಪೂರ್ಣ ಅನಿಸುತ್ತಿದೆ. ಏಕೆಂದರೆ ಅವರ ಬಳಿ ಇರುವ ಬುದ್ಧಿವಂತಿಕೆ ಪ್ರತಿಯೊಬ್ಬರನ್ನು ಆಶ್ಚರ್ಯ ಪಡುವಂತೆ ಮಾಡುತ್ತದೆ. ಪುರುಷ ನಾಗ ಸಾಧುಗಳು ಇರುತ್ತಾರೆಂದು ಸರಿಸುಮಾರು ಎಲ್ಲರಿಗೂ ಸಹ ಗೊತ್ತು. ಅವರ ಬಗ್ಗೆ ತರತರವಾಗಿ ಕೇಳುತ್ತಲೇ ಇರುತ್ತೇವೆ. ಆದ್ರೆ ಮಹಿಳಾ ನಾಗ ಸಾಧುಗಳ ವಿಚಾರಕ್ಕೆ ಬಂದ್ರೆ ಜನರ ವಿಚಾರಧಾರೆ ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತದೆ. ಅಸಲಿಗೆ ಅವರ ಬಗ್ಗೆ ಮಾತನಾಡೋದಕ್ಕೂ ಕೂಡ ಆಲೋಚನೆ ಮಾಡುತ್ತಾರೆ. ಏಕೆಂದರೆ ಅವರ ಬುದ್ಧಿವಂತಿಕೆಯನ್ನ ಗುಪ್ತವಾಗಿ ಇಡುತ್ತಾರೆ. ಅವರು ಅವರ ಶಕ್ತಿಯನ್ನ ಮಹಾಶಿವನನ್ನು ಪ್ರಸನ್ನಗೊಳಿಸಿಕೊಳ್ಳುವುದಕ್ಕೋಸ್ಕರ ಬಳಸುತ್ತಾರೆ. ಆದ್ದರಿಂದಲೇ ಅವರು ನಾಗ ಸಾಧುಗಳು ಎಂಬ ವಿಚಾರವನ್ನ ಬಿಟ್ರೆ ಅವರ ಬಗ್ಗೆ ಯಾವ ವಿಚಾರಗಳು ಕೂಡ ಬೆಳಕಿಗೆ ಬರುವುದಿಲ್ಲ. ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಯಾವ ರೀತಿಯ ಆಶ್ಚರ್ಯಕರವಾದ ವಿಷಯಗಳು ಗೊತ್ತಾಗುತ್ತೆ ಅಂದ್ರೆ ಅವುಗಳನ್ನ ನೀವು ಎಂದಿಗೂ ಕೂಡ ಕೇಳಿರುವುದಿಲ್ಲ. ಅಸಲಿಗೆ ಸಾಮಾನ್ಯ ಮಹಿಳೆಯರು ನಾಗ ಸಾಧು ಮಹಿಳೆಯರಾಗಿ ಹೇಗೆ ಬದಲಾಗುತ್ತಾರೆ? ಸ್ತ್ರೀಯರನ್ನು ನಾಗಸಾಧುವಾಗಿ ಬದಲಾಯಿಸುವ ಸಮಯದಲ್ಲಿ ಅವರ ಒಂದು ಭಾಗವನ್ನ ಕೆಲಸ ಮಾಡದಂತೆ ಮಾಡುತ್ತಾರೆ. ಅದನ್ನ ಕೇಳುತ್ತಲೇ ನಮ್ಮ ರೋಮಗಳು ನಿಂತುಕೊಳ್ಳುತ್ತವೆ. ಆದ್ರೆ ಅದು ಅವರ ಸಾಧನೆಗೆ ಶಕ್ತಿಯನ್ನ ನೀಡುತ್ತದೆ. ಅಸಲಿಗೆ ಮಹಿಳೆಯರನ್ನ ನಾಗಸಾಧುವಾಗಿ ಹೇಗೆ ಬದಲಾಯಿಸುತ್ತಾರೆ ಎಂಬ ವಿಷಯವನ್ನ ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡೋಣ ಬನ್ನಿ. ಅದಕ್ಕಿಂತ ಮೊದಲು ನಿಮ್ಮಲ್ಲೊಂದು ಸ್ಮಾಲ್ ರಿಕ್ವೆಸ್ಟ್. ಮಹಾಶಿವನ ಕೃಪಾ ಕಟಾಕ್ಷವನ್ನ ಹೊಂದುವುದಕ್ಕೋಸ್ಕರ ಓಂ ನಮಃ ಶಿವ ಎಂದು ಕಮೆಂಟ್ ಮಾಡೋ ಮೂಲಕ ನಿಮ್ಮ ಕೃತಜ್ಞತೆಯನ್ನು ತಿಳಿಸಿ. ಮಹಿಳಾ ನಾಗ ಸಾಧುಗಳು ಯಾರು? ನಿಜವಾಗಲೂ ಇವರು ಇದ್ದಾರಾ ಇಲ್ಲವಾ? ಇದು ಕೇವಲ ಪುಸ್ತಕದಲ್ಲಿ ಕಥೆಗಳಲ್ಲಿ ಇರುವ ಮಾತಾ? ಕೇವಲ ಪುರುಷರೇ ನಾಗ ಸಾಧುಗಳಾಗಿ ಇರುತ್ತಾರಾ? ಇದಕ್ಕೆ ಉತ್ತರವನ್ನ ಹೇಳ್ಬೇಕು ಅಂದ್ರೆ ಹೌದು, ನಿಜವಾಗಿಯೂ ಮಹಿಳಾ ನಾಗ ಸಾಧುಗಳು ಕೂಡ ಇರುತ್ತಾರೆ. ಮತ್ತೆ ನಿಮ್ಗೆ ಬರೋ ಡೌಟ್ ಏನು ಅಂದ್ರೆ ಇವರು ಕೂಡ ಪುರುಷರ ಹಾಗೆ ಬಟ್ಟೆ ಇಲ್ಲದೆ ಇರುತ್ತಾರಾ ಎಂದು. ಸ್ತ್ರೀಯರನ್ನು ನಾಗ ಸಾಧುವಾಗಿ ಬದಲಾಯಿಸುವುದಕ್ಕೆ ಅವರ ಶರೀರದ ಯಾವ ಭಾಗವನ್ನ ಕೆಲಸ ಮಾಡದಂತೆ ಮಾಡಬೇಕು? ಮಹಿಳೆಯರು ನಾಗ ಸಾಧುವಾಗಿ ಬದಲಾಗುವುದಕ್ಕೆ ಅವರ ಶರೀರದ ಯಾವ ಭಾಗವನ್ನ ತ್ಯಾಗ ಮಾಡಬೇಕಾಗುತ್ತದೆ? ಉದ್ದನೆಯ ಕೂದಲು, ಮೈ ತುಂಬ ವಿಭೂತಿ ಮತ್ತು ಮತ್ತಿನಲ್ಲಿರುವುದು ಇವೇನ ನಾಗ ಸಾಧುವಿನ ಗುರುತುಗಳು? ಇನ್ನು ಜನರಿಗೆ ಗೊತ್ತಿರದ ಇವರ ಅಸಲಿ ಜೀವನವೇನು? ನಾಗ ಸಾಧುಗಳು ಉದ್ದನೆಯ ಕೂದಲನ್ನ ಬಿಟ್ಟುಕೊಂಡು ಮೈ ತುಂಬ ವಿಭೂತಿಯನ್ನ ಧರಿಸಿಕೊಂಡು ವಿವಸ್ತ್ರರಾಗಿ ಇರುತ್ತಾರೆ. ಇದು ಮಾತ್ರವೇ ಎಲ್ಲರಿಗೂ ಗೊತ್ತಿರುವ ನಾಗ ಸಾಧುಗಳ ಜೀವನ. ಆದ್ರೆ ನಿಜವಾಗಿಯೂ ನಾಗ ಸಾಧು ಅಂದ್ರೆ ಎಲ್ಲರ ಕಣ್ಣಿಗೆ ಕಾಣಿಸುವ ಈ ರೂಪವು ಮಾತ್ರವೇನಾ? ಆದ್ರೆ ಖಂಡಿತವಾಗಿಯೂ ಅಲ್ಲ. ಇವರ ಜೀವನದಲ್ಲಿ ಎಷ್ಟು ರಹಸ್ಯಗಳಿರುತ್ತವೆ ಅವುಗಳು ತುಂಬಾ ಕಡಿಮೆ ಮಂದಿಗೆ ಗೊತ್ತಿರುತ್ತೆ. ಮೊದಲಿಗೆ ಮಾಮೂಲಿ ಸಾಧುಗಳಿಗೆ ನಾಗ ಸಾಧುಗಳಿಗಿರುವ ವ್ಯತ್ಯಾಸವೇನೆಂದು ತಿಳಿದುಕೊಳ್ಳೋಣ. ಮಾಮೂಲಿ ಸಾಧುಗಳನ್ನ ನೀವು ಎಲ್ಲಿಯಾದರೂ ನೋಡುತ್ತಲೇ ಇರುತ್ತೀರಾ. ಅವರ ಜೀವನ ವಿಧಾನವೂ ಕೂಡ ತುಂಬಾ ಡಿಫರೆಂಟ್ ಆಗಿರುತ್ತದೆ. ಆದ್ರೆ ನಾಗ ಸಾಧುಗಳು ಮಾತ್ರ ಸಾಮಾನ್ಯವಾಗಿ ಹೊರಗಡೆ ಕಾಣಿಸುವುದಿಲ್ಲ. ಅವರು ಜನರಿಂದ ದೂರವಿದ್ದುಕೊಂಡು ತಮ್ಮ ಸಾಧನೆಯನ್ನ ಮಾಡುತ್ತಾರೆ. ಹೆಚ್ಚಾಗಿ ಇವರು ತಪಸ್ಸು ಮಾಡುತ್ತಿರುತ್ತಾರೆ. ಇವರ ಜೀವನ ವಿಧಾನ ಮಾಮೂಲಿ ಸಾಧುಗಳಿಗಿಂತ ತುಂಬಾ ಭಿನ್ನವಾಗಿರುತ್ತದೆ. ತುಂಬಾ ಕಠಿಣವಾದ ಪರೀಕ್ಷೆಗಳನ್ನು ಎದುರಿಸುತ್ತಾರೆ. ಒಬ್ಬ ವ್ಯಕ್ತಿ ನಾಗ ಸಾಧುವಾಗಿ ಬದಲಾಗುವುದಕ್ಕೆ ತುಂಬಾ ಲಾಂಗ್ ಪ್ರೋಸೆಸ್ ಗಳು ಇರುತ್ತವೆ. ಈ ಪ್ರೋಸೆಸ್ ಕೂಡ ತುಂಬಾ ಟಫ್ ಆಗಿರುತ್ತದೆ. ತುಂಬಾ ವರ್ಷಗಳ ಪರಿಶ್ರಮದಿಂದ ಮಾತ್ರವೇ ಒಬ್ಬ ವ್ಯಕ್ತಿ ನಾಗ ಸಾಧುವಾಗಿ ಬದಲಾಗುತ್ತಾರೆ. ಈ ಪ್ರೋಸೆಸ್ ತುಂಬಾ ವರ್ಷಗಳವರೆಗೂ ನಡೆಯುತ್ತದೆ. ಇದು ಕಂಪ್ಲೀಟ್ ಆದ ನಂತರವೇ ಒಬ್ಬ ವ್ಯಕ್ತಿಯನ್ನ ನಾಗ ಸಾಧುವಾಗಿ ಗುರುತಿಸುತ್ತಾರೆ. ಈ ಪ್ರೋಸೆಸ್ ಅಲ್ಲಿರುವ ಲೆವೆಲ್ಸ್ ಗಳನ್ನ ಪರೀಕ್ಷೆ, ಮಹಾಪುರುಷ, ಅವಧೂತ, ಲಿಂಗಭಂಗ ಎಂದು ಕರೆಯುತ್ತಾರೆ. ಇದರಲ್ಲಿ ಮೊದಲಿಗೆ ಪರೀಕ್ಷೆ ಇರುತ್ತದೆ. ಮೊದಲಿಗೆ ನಾವು ನಾರ್ಮಲ್ ಆಗಿ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಬರೆಯುತ್ತೇವೆ ಅಲ್ಲವೇ? ಅದೇ ರೀತಿ ಇದು ಕೂಡ. ಇದರಲ್ಲಿ ನಾಗ ಸಾಧು ಆಗಬೇಕೆಂದು ಅಂದುಕೊಂಡವರು ಒಂದು ಪ್ಲೇಸ್ ಗೆ ಹೋಗುತ್ತಾರೆ. ಅಲ್ಲಿ ಸ್ವಲ್ಪ ದಿನಗಳು ಕಳೆದ ನಂತರ ಅಲ್ಲಿ ನಾಗ ಸಾಧುಗಳ ಗುರುಗಳು ಇವರಿಗೆ ಕೆಲವು ಪರೀಕ್ಷೆಯನ್ನ ಮಾಡುತ್ತಾರೆ. ಇವರು ನಾಗ ಸಾಧುಗಳಾಗುವುದಕ್ಕೆ ಕೇಪಬಲ್ ಇದ್ದಾರೋ ಇಲ್ಲವೋ ಎಂದು ನಿರ್ಧಾರ ಮಾಡಲಾಗುತ್ತದೆ. ಆ ನಂತರ ಅವರು ಸಾಧುಗಳ ಜೊತೆ ಸೇರುತ್ತಾರೆ. ಆ ನಂತರ ಇವರು ಕೂಡ ಸಾಧುಗಳ ಜೊತೆ ತಪಸ್ಸು ಮಾಡಬೇಕಾಗುತ್ತದೆ. ಕೆಲವು ವರ್ಷಗಳು ತಪಸ್ಸು ಮಾಡಿದ ನಂತರ ಇವರು ನಾಗ ಸಾಧುಗಳಾಗುವುದಕ್ಕೆ ರೆಡಿ ಆಗುತ್ತಾರೆ. ಆಗ ಇವರು ತರತರವಾಗಿ ಪರೀಕ್ಷೆಗಳನ್ನು ಎದುರಿಸಬೇಕಾಗುತ್ತದೆ. ಆಗ ಇವರ ತಪಸ್ಸು, ತ್ಯಾಗಗಳ ಬಗ್ಗೆ ತಿಳಿದುಕೊಳ್ಳುತ್ತಾರೆ. ಇದರಲ್ಲಿ ಮೊದಲನೇ ಸ್ಥಾನದಲ್ಲಿ ಬ್ರಹ್ಮಚರ್ಯ ಇರುತ್ತದೆ. ಆ ನಂತರ ಇವರನ್ನ ಮಹಾಪುರುಷರೆಂದು ಪರಿಗಣಿಸುತ್ತಾರೆ. ಈ ಸಮಯದಲ್ಲಿ ಇವರಿಗೆ ರುದ್ರಾಕ್ಷಿಯನ್ನ ನೀಡುತ್ತಾರೆ. ಆಗ ನಾವು ನಾಗ ಸಾಧುಗಳ ಶರೀರವನ್ನ ನೋಡಬಹುದು. ಆ ನಂತರ ಇವರು ಅವಧೂತ ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡಬೇಕಾಗುತ್ತದೆ. ಇದರಲ್ಲಿ ಇವರು ತಮ್ಮ ಕೂದಲನ್ನ ತ್ಯಾಗ ಮಾಡಬೇಕಾಗುತ್ತದೆ, ಅಂದ್ರೆ ಗುಂಡು ಹೊಡಿಸಬೇಕಾಗುತ್ತದೆ. ಇನ್ನು ತಮಗೆ ತಾವೇ ಪಿಂಡ ಪ್ರದಾನವನ್ನ ಮಾಡಿಕೊಳ್ಳುತ್ತಾರೆ. ಆ ನಂತರ ಇವರು ತಮ್ಮ ಕುಟುಂಬಕ್ಕೆ, ಸೋಷಿಯಲ್ ಲೈಫ್ ಗೆ ಸತ್ತು ಹೋಗಿರುವವರ ಸಮಾನ. ಆ ನಂತರ ಇವರು ಸಾಧನೆ ಮಾಡುತ್ತಾ ಭಗವಂತನಲ್ಲಿ ಲೀನವಾಗುತ್ತಾರೆ. ಇದಾದ ನಂತರ
ಇನ್ನೊಂದು ಪ್ರೋಸೆಸ್ ಇರುತ್ತದೆ. ಇದರಲ್ಲಿ ಇವರು ಸಾಧನೆ ಮಾಡುವ ಸ್ಥಳದಲ್ಲಿ ಒಂದು ಸ್ತಂಭದ ಕೆಳಗಡೆ ಇರುತ್ತಾರೆ. ಇಲ್ಲಿ ಇವರು ಇದಕ್ಕೆ ಸಂಬಂಧಪಟ್ಟ ಅನೇಕ ಆಚರಣೆಗಳನ್ನ ಮಾಡುತ್ತಾರೆ. ಇದರಲ್ಲಿ ಏಕಭಂಗ ಕೂಡ ಇರುತ್ತದೆ. ಆ ನಂತರ ಇವರು ತಮ್ಮ ಕೋರಿಕೆಗಳಿಂದ ಮುಕ್ತಿ ಹೊಂದುತ್ತಾರೆ. ಆ ಸಮಯದಲ್ಲಿ ಇವರ ಲಿಂಗವನ್ನ ನಿಷ್ಕ್ರಿಯಗೊಳಿಸುತ್ತಾರೆ. ಇವೆಲ್ಲ ಪ್ರೋಸೆಸ್ಗಳು ನಡೆದ ನಂತರವೇ ಒಬ್ಬ ವ್ಯಕ್ತಿ ನಾಗಸಾಧುವಾಗಿ ಬದಲಾಗುವುದಕ್ಕೆ ಅರ್ಹತೆಯನ್ನು ಹೊಂದುತ್ತಾನೆ. ಯಾವುದಾದ್ರೂ ಕುಂಭಮೇಳ ನಡೆಯುವ ಸಮಯದಲ್ಲಿ ಮಾತ್ರವೇ ಈ ಮಹಿಳೆ ನಾಗಸಾಧುಗಳಾಗಿ ಬದಲಾಗುತ್ತಾರೆ. ಸ್ನೇಹಿತರೆ, ನೀವು ಯಾವಾಗಾದರೂ ನಾಗಸಾಧುಗಳನ್ನು ನೋಡಿದ್ದೀರಾ? ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮಹಿಳೆಯರು ನಾಗಸಾಧುಗಳಾಗಿ ಬದಲಾಗುವುದಕ್ಕೆ 10 ರಿಂದ 15 ವರ್ಷ ಕಠಿಣವಾದ ಬ್ರಹ್ಮಚರ್ಯವನ್ನ ಪಾಲಿಸಬೇಕಾಗುತ್ತದೆ. ಆ ನಂತರ ಆ ಸ್ತ್ರೀ ಖಂಡಿತವಾಗಿಯೂ ಬ್ರಹ್ಮಚರ್ಯವನ್ನು ಪಾಲಿಸಬಲ್ಲಳು ಎಂದು ಆಕೆಯ ಗುರುವಿಗೆ ನಂಬಿಕೆ ಬಂದಾಗ ಮಾತ್ರವೇ ಆ ಸ್ತ್ರೀಗೆ ನಾಗಸಾಧು ಆಗುವುದಕ್ಕೆ ದೀಕ್ಷೆ ಸಿಗುತ್ತದೆ. ನಾಗಸಾಧು ಆಗಬೇಕು ಅಂದ್ರೆ ಆ ಸ್ತ್ರೀಗೆ ಸಾಧು ಆಗಬೇಕೆಂಬ ಫೀಲಿಂಗ್ ಸ್ಟ್ರಾಂಗ್ ಆಗಿರಬೇಕು. ಆ ಸ್ತ್ರೀ ಸಾಧು ಆಗೋದಕ್ಕಿಂತ ಮೊದಲು ಆಕೆಯ ಗುರುಗಳು, ಇನ್ನು ಸ್ವಲ್ಪ ಜನ ಸಾಧುಗಳು, ಆಕೆಯ ಕುಟುಂಬ ಮತ್ತು ಆಕೆಯ ಗತ ಜನ್ಮದ ವಿಷಯಗಳನ್ನ ತಿಳಿದುಕೊಳ್ಳುತ್ತಾರೆ. ಸ್ತ್ರೀಯರು ಕೂಡ ಪುರುಷರ ಹಾಗೆ ನಾಗಸಾಧು ಆಗೋದಕ್ಕಿಂತ ಮೊದಲು ತಮಗೆ ತಾವೇ ಪಿಂಡ ಪ್ರದಾನ ಮಾಡಿಕೊಳ್ಳುತ್ತಾರೆ. ಇವರು ಕೂಡ ಪುರುಷರ ಹಾಗೆ ಗುಂಡು ಮಾಡಿಸಿಕೊಳ್ಳಬೇಕಾಗುತ್ತದೆ. ನಂತರ ಆಕೆಯನ್ನ ನದಿಯ ಸ್ನಾನಕ್ಕೆ ಕಳಿಸುತ್ತಾರೆ. ಈ ನಾಗಸಾಧುಗಳು ದಿನವಿಡೀ ಭಗವಂತನ ಜಪವನ್ನು ಮಾಡುತ್ತಾರೆ. ಅಂದ್ರೆ ಈ ಸಾಧುಗಳು ಬೆಳಿಗ್ಗೆನೆ ಎದ್ದು ಮಹಾಶಿವನನ್ನ ಜಪ ಮಾಡುತ್ತಾರೆ. ಮತ್ತೆ ಮಧ್ಯಾಹ್ನದ ಊಟದ ನಂತರ ಮಹಾಶಿವನನ್ನ ಜಪ ಮಾಡುತ್ತಾರೆ. ಮತ್ತೆ ರಾತ್ರಿ ಜಪ ಮಾಡಿ ನಿದ್ರೆ ಮಾಡುತ್ತಾರೆ. ಮಹಿಳಾ ನಾಗಸಾಧುಗಳಿಗೆ ಪೂರ್ತಿ ಗೌರವ ಸಿಗುತ್ತದೆ. ಒಬ್ಬ ಮಹಿಳೆ ಪೂರ್ತಿಯಾಗಿ ನಾಗಸಾಧುವಾಗಿ ಬದಲಾದ ನಂತರ ಎಲ್ಲರೂ ಆಕೆಯನ್ನ ಮಾತಾ ಎಂದು ಕರೆಯುತ್ತಾರೆ. ಮಹಿಳೆ ಸನ್ಯಾಸಿ ಆಗೋದಕ್ಕಿಂತ ಮೊದಲು ತನ್ನ ಕುಟುಂಬ, ಸಮಾಜದ ಮೇಲೆ ಯಾವುದೇ ರೀತಿಯ ಮೋಹ ಇಲ್ಲ ಎಂದು ಪ್ರೂವ್ ಮಾಡಿಕೊಳ್ಳಬೇಕಾಗುತ್ತದೆ. ಇದರಲ್ಲಿ ತೃಪ್ತಿ ಹೊಂದಿದ ನಂತರವೇ ಗುರುಗಳು ಇವರಿಗೆ ಸನ್ಯಾಸತ್ವವನ್ನು ನೀಡುತ್ತಾರೆ. ಮಹಿಳಾ ಸಾಧುಗಳಿಗೆ ಪೂರ್ತಿಯಾಗಿ ನಗ್ನವಾಗಿರುವ ಅಧಿಕಾರವಿಲ್ಲ. ಇವರು ಒಂದು ತೆಳ್ಳನೆಯ ಖಾದಿ ಬಟ್ಟೆಯನ್ನ ಮೈ ಮೇಲೆ ಧರಿಸಿಕೊಂಡಿರುತ್ತಾರೆ. ಅದು ಚಳಿಗಾಲವಾಗಿರಲಿ ಮಳೆಗಾಲವಾಗಿರಲಿ ಆ ಒಂದು ತುಂಡು ಬಟ್ಟೆ ಮಾತ್ರ ಇವರ ಶರೀರದ ಮೇಲೆ ಇರಬೇಕು. ಹಾಗೆಯೇ ನಾಗಸಾಧುಗಳಿಗೆ ನಗ್ನವಾಗಿ ಸ್ನಾನ ಮಾಡುವ ಪರ್ಮಿಷನ್ ಕೂಡ ಇರುವುದಿಲ್ಲ. ಅಂದ್ರೆ ಈಗ ಹೇಳುವ ಈ ಮಾತನ್ನ ಕೇಳಿದ್ರೆ ಖಂಡಿತವಾಗಿಯೂ ನೀವು ಆಶ್ಚರ್ಯ ಆಗುತ್ತೀರಾ. ಅದೇನು ಅಂದ್ರೆ ನಾಗಸಾಧುಗಳ ದೀಕ್ಷೆಯನ್ನ ತೆಗೆದುಕೊಳ್ಳುವುದಕ್ಕೆ ವಿದೇಶಿ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿರುತ್ತದೆ. ನಮ್ಮ ದೇಶದಲ್ಲಿ ನಾಗಸಾಧುಗಳು ತುಂಬಾ ಕಠೋರವಾಗಿರುತ್ತಾರೆ. ಇಷ್ಟೊಂದು ಕಷ್ಟಗಳನ್ನು ಎದುರಿಸಿದ್ರು ಕೂಡ ತುಂಬಾ ಚೆನ್ನಾಗಿ ಜೀವಿಸಬಲ್ಲರು. ಇದು ಹೇಗೆ ಸಾಧ್ಯ ಎಂದು ಹೊರಗಡೆ ಜನರಿಗೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತದೆ. ಅದರ ರೀಸನ್ ಏನು ಅಂದ್ರೆ ಕುಂಭಮೇಳಕ್ಕೆ ನೇಪಾಳದಿಂದ ತುಂಬಾ ಮಂದಿ ಮಹಿಳಾ ನಾಗಸಾಧುಗಳು ಬರುತ್ತಾರೆ. ಇದರಲ್ಲಿ ತುಂಬಾ ಮಂದಿ ಗೃಹಸ್ಥ ಜೀವನವನ್ನ ಬಿಟ್ಟು ಬ್ರಹ್ಮಚರ್ಯವನ್ನ ಸ್ವೀಕರಿಸಿರುತ್ತಾರೆ. ಹಾಗೆ ಜರ್ಮನಿ, ರಷ್ಯಾ, ಅಮೆರಿಕದಿಂದಲೂ ಬಂದ ಮಹಿಳೆಯರು ಕೂಡ ನಾಗಸಾಧುಗಳಾಗುತ್ತಾರೆ. ಇದರಲ್ಲಿ ತುಂಬಾ ಮಂದಿ ಲಂಡನ್ ಎಜುಕೇಟೆಡ್ಗಳು ಕೂಡ ಆಗಿರುತ್ತಾರೆ. ಆದ್ರೂ ಕೂಡ ಇವರಿಗೆ ದೇವರ ನಾಮವನ್ನು ಬಿಟ್ಟರೆ ಬೇರೆ ಯಾವುದೇ ವಿಷಯಕ್ಕೂ ಸಂಬಂಧವಿರುವುದಿಲ್ಲ. ಇವರೆಲ್ಲರೂ ರೂಲ್ಸ್ ನ ಪ್ರಕಾರ ವಸ್ತ್ರಧಾರಣ, ವೇಷಧಾರಣವನ್ನ ಮಾಡುತ್ತಾರೆ. ಯಾಕಂದ್ರೆ ಇದನ್ನ ನೀವು ಎಂದಿಗಾದರೂ ಆಲೋಚನೆ ಮಾಡಿದ್ದೀರಾ? ನಾಗಸಾಧುಗಳು ಮತ್ತು ಮಹಿಳಾ ನಾಗಸಾಧುಗಳು ಕೇವಲ ಕುಂಭಮೇಳದಲ್ಲಿ ಮಾತ್ರ ಕಾಣಿಸುತ್ತಾರೆ. ಹಾಗಿದ್ರೆ ಉಳಿದ ಸಮಯದಲ್ಲಿ ಅವರು ಎಲ್ಲಿರುತ್ತಾರೆ, ಹೇಗಿರುತ್ತಾರೆ ಎಂದು ಆಲೋಚನೆ ಮಾಡಿದ್ದೀರಾ? ಅವರು ಯಾವಾಗಲೂ ತಪಸ್ಸಿನಲ್ಲಿರುತ್ತಾರೆ. ಅದಕ್ಕೋಸ್ಕರ ಅವರು ಪರ್ವತ ಮೇಲಿರುವ ಸುರಂಗ ಮಾರ್ಗಕ್ಕೆ ಹೋಗುತ್ತಾರೆ. ಇದರಲ್ಲೂ ಕೂಡ ಅನೇಕ ರೀತಿಯ ನಾಗಸಾಧುಗಳು ಇರುತ್ತಾರೆ. ಅವರಿರುವ ಸ್ಥಳಕ್ಕೆ ಅನುಗುಣವಾಗಿ ಅವರಿಗೆ ಹೆಸರಿರುತ್ತದೆ. ಅಂದ್ರೆ ಪರ್ವತದ ಮೇಲಿರುವ ನಾಗಸಾಧುಗಳಿಗೆ ಪರ್ವತಗಿರಿ ಸಾಧುಗಳು ಎಂದು ಕರೆಯುತ್ತಾರೆ. ನಗರದಲ್ಲಿ ವಾಸ ಮಾಡುವವರಿಗೆ ಪೂರಿ ಎಂದು, ಇನ್ನು ಅಡವಿಯಲ್ಲಿ ವಾಸ ಮಾಡುವ ನಾಗಸಾಧುಗಳಿಗೆ ಅನನಿ ಎಂದು ಕರೆಯುತ್ತಾರೆ. ಹೀಗೆ ಇವರು ಬೇರೆ ಬೇರೆ ಪ್ರದೇಶಗಳಲ್ಲಿ ವಾಸ ಮಾಡುತ್ತಾರೆ. ಕುಂಭಮೇಳಕ್ಕೂ ಮೊದಲು, ಕುಂಭಮೇಳದ ನಂತರ ಹಿಮಾಲಯದಂತ ಪರ್ವತಗಳಲ್ಲಿ, ಅಡವಿಯಲ್ಲಿನ ಗುಹೆಗಳಲ್ಲಿ ಕುಳಿತುಕೊಂಡು ತಪಸ್ಸಿನಲ್ಲಿ ಲೀನವಾಗಿರುತ್ತಾರೆ. ಇವರು ಸಾಮಾನ್ಯವಾಗಿ ಒಂದು ಗುಹೆಯಲ್ಲಿ 1 ವರ್ಷಗಳ ಕಾಲ ಇದ್ದು ನಂತರ ಬೇರೊಂದು ಗುಹೆಗೆ ಹೊರಟು ಹೋಗುತ್ತಾರೆ. ಇಲ್ಲಿಯವರೆಗೂ ಅವರು ಎಲ್ಲಿದ್ದಾರೆ, ಹೇಗೆ ಜೀವಿಸುತ್ತಿದ್ದಾರೆ ಎಂದು ಯಾರಿಗೂ ಕೂಡ ಐಡಿಯಾ ಕೂಡ ಇರುವುದಿಲ್ಲ. ಹಾಗೆಯೇ ಅದರಲ್ಲಿ ಕೆಲವು ಮಂದಿ ನಾಗಸಾಧುಗಳು ಸನ್ಯಾಸಿ ಬಟ್ಟೆಯನ್ನು ಹಾಕಿಕೊಂಡು ಬೇರೆ ಬೇರೆ ಪ್ರದೇಶಗಳಲ್ಲಿ ಸುತ್ತಾಡುತ್ತಿರುತ್ತಾರೆ. ಹಾಗೆ ನಿರ್ವಿಘ್ನರಾಗಿ ತಪಸ್ಸು ಮಾಡುವುದಕ್ಕೆ ಗುಹೆಗಳಿಗೆ ಹೋಗುತ್ತಾರೆ. ಈ ಸಮಯದಲ್ಲಿ ಅವರು ಅಡವಿಯಲ್ಲಿ ಸಿಗುವ ಹಣ್ಣು ಹಂಪಲುಗಳು, ಗೆಡ್ಡೆ ಗೆಣಸುಗಳನ್ನ ತಿಂದು ಜೀವಿಸುತ್ತಾರೆ. ಇದೆಲ್ಲವೂ ಎಷ್ಟು ಸೀಕ್ರೆಟ್ ಆಗಿ ನಡೆದು ಹೋಗುತ್ತದೆ ಎಂದರೆ ಯಾರಿಗೂ ಸಹ ಗೊತ್ತಾಗುವುದಿಲ್ಲ. ಕೆಲವು ನಾಗಸಾಧುಗಳು ಗುಂಪುಗಳಾಗಿ ಹೋದ್ರೆ ಕೆಲವರು ಒಂಟಿಯಾಗಿ ಯಾತ್ರೆಯನ್ನ ಮಾಡುತ್ತಾರೆ. ಅವರು ಗುಹೆಯಲ್ಲಿ ತಪಸ್ಸಿನಲ್ಲಿರುವಾಗ ತುಂಬಾ ದಿನಗಳವರೆಗೂ ಏನು ತಿನ್ನದೆ ಕುಡಿಯದೆ ಜೀವಿಸಬಲ್ಲರು. ಹೀಗೆ ನಾಗಸಾಧುಗಳು ಅವರ ಐಡೆಂಟಿಟಿಯನ್ನ ಬಚ್ಚಿಟ್ಟುಕೊಂಡು ಅಲ್ಲಿ ಇಲ್ಲಿ ಸುತ್ತಾಡುತ್ತಾ ಸೀಕ್ರೆಟ್ ಆಗಿ ಇದ್ದುಕೊಂಡು ಕುಂಭಮೇಳದ ಸಮಯ
ಸಮಯಕ್ಕೆ ನಾಗಸಾಧುಗಳಾಗಿ ಪ್ರತ್ಯಕ್ಷರಾಗುತ್ತಾರೆ. ಇನ್ನು ಕುಂಭಮೇಳದ ಸಮಯ ಅವರಿಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಫ್ರೆಂಡ್ಸ್, ಇದುವೇ ಬಹುಮುಖ್ಯ ರಹಸ್ಯ. ಇವರ ಸಮುದಾಯದಲ್ಲಿ ಒಬ್ಬ ಕೊತ್ವಾಲ್ ಇರುತ್ತಾರೆ. ದೀಕ್ಷೆ ಪೂರ್ತಿಯಾದ ನಂತರ ಆ ಸಾಧುವು ಸಂಘವನ್ನ ತೊರೆದು ತಪಸ್ಸು ಮಾಡುವುದಕ್ಕೆ ಅಡವಿ ಮತ್ತು ಪರ್ವತಗಳಿಗೆ ಹೋದಾಗ ಈ ಸಮುದಾಯಕ್ಕೆ ಮತ್ತು ನಾಗಸಾಧುಗಳ ಮಧ್ಯೆ ಈ ಕೊತ್ವಾಲ್ ಮಧ್ಯವರ್ತಿಯಾಗಿ ಕೆಲಸ ಮಾಡುತ್ತದೆ. ಇನ್ನು ಕುಂಭಮೇಳ, ಅರ್ಧ ಕುಂಭಮೇಳ ಮಹಾ ಸಂಭ್ರಮ ನಡೆಯುವ ಸಮಯದಲ್ಲಿ ಈ ನಾಗಸಾಧುಗಳು ಕೊತ್ವಾಲ್ ಸೂಚನೆಯ ಮೇರೆಗೆ ಆ ನಡೆಯುವ ಪ್ರದೇಶಕ್ಕೆ ರಹಸ್ಯವಾಗಿ ಬರುತ್ತಾರೆ. ಆದ್ರೆ ಅವರಿಗೆ ಎಲ್ಲಿ ನಡೆಯುತ್ತದೆ, ಹೇಗೆ ನಡೆಯುತ್ತದೆ ಎಂಬ ಸೂಚನೆ ಅವರಿಗೆ ಹೇಗೆ ಸಿಗುತ್ತದೆ ಎಂದು ಯಾರಿಗೂ ಸಹ ಗೊತ್ತಿಲ್ಲ. ಆದ್ರೆ ಕುಂಭಮೇಳ ಎಲ್ಲಿ ನಡೆದರೂ ಕೂಡ ಅವರು ಅಲ್ಲಿ ಪ್ರತ್ಯಕ್ಷರಾಗುತ್ತಾರೆ. ಕೆಲವು ಮಂದಿ ಹೇಳೋ ಪ್ರಕಾರ ಅವರಲ್ಲಿ ಈ ರೀತಿಯ ವಿದ್ಯೆ ಇರುತ್ತದೆ ಎಂದು ಅವರ ಗುಂಪಿಗೆ ಅವರು ಕಳಿಸಿರುವ ಸಂದೇಶ ಅರ್ಥವಾಗುತ್ತದೆ. ಸ್ನೇಹಿತರೆ, ಇದೇ ಇವತ್ತಿನ ವಿಡಿಯೋ. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರೆಯಬೇಡಿ. ಜೈ ಶ್ರೀ ಕೃಷ್ಣ ವಾಸುದೇವ. ಧನ್ಯವಾದಗಳು.